ಎವ್ರಿಥಿಂಗ್ ಅಂಡ್ PPT ಕಾಣಿಸ್ತಿದೆಯಲ್ಲ ಎಲ್ರಿಗೂ? ಎಸ್ ಸರ್, ಕಾಣಿಸ್ತಾ ಇದೆ. ಕಂಟಿನ್ಯೂ ಸರ್, ಪ್ಲೀಸ್. ಸೂಪರ್. ಸೊ ಆಕಾಶದೊಂದು ಗುಣ ಏನಪ್ಪಾ ಅಂದ್ರೆ ಕವರ್ ಮಾಡೋದು. ಸೊ ಇಟ್ ಈಸ್ ಕವರಿಂಗ್ ಎಂಟೈರ್ ಕಾಸ್ಮಸ್, ಇಟ್ ಈಸ್ ಕವರಿಂಗ್ ಎಂಟೈರ್ ಅರ್ತ್ ನ ಕವರ್ ಮಾಡಿರುತ್ತೆ. ಅಂಡ್ ಅನದರ್ ಫೀಚರ್ ಬಂದ್ಬಿಟ್ಟು ಸ್ಪೇಸ್, ಖಾಲಿ ಜಾಗ ಇರುತ್ತೆ. ಇಟ್ ಈಸ್ ಗಿವಿಂಗ್ ದ ಸ್ಪೇಸ್. ಈ ವೈಲೆಟ್ ಅನ್ನು ನಾವು ನಂಬರ್ 1 ಪರ್ಪಲ್ ಕಲರ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತಂದ್ರೆ ನನಗೆ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್, ಅವೆರಡು ಆರ್ಗನ್ಸ್ ಹೇಗೆ ಆಕಾಶ ಅತಿ ಹೆಚ್ಚು ಜಾಗನ ಕವರ್ ಮಾಡಿರುತ್ತೋ ಅದೇ ತರ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಕವರ್ ಮಾಡಿರುತ್ತೆ. ಓಕೆ, ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಂದ್ಬಿಟ್ಟು ಓವರೀಸ್ ಅಂಡ್ ಟೆಸ್ಟಿಕಲ್ಸ್ ಅಂಡ್ ಬಾಡಿ ಹೋಲ್ ಬಂದ್ಬಿಟ್ಟು ರೈಟ್ ಇಯರ್. ಇದನ್ನ ನೀವು ಕಲರ್ ಥೆರಪಿನಲ್ಲಿ ಒಂದು ಲೈಟ್ ಆಗಿ ಇದನ್ನ ಕಲ್ತಿರ್ತೀರಾ. ಐಮ್ ಜಸ್ಟ್ ಯಾರು ಕಲರ್ ಥೆರಪಿ ಅಟೆಂಡ್ ಆಗಿಲ್ಲ ಅವ್ರಿಗೆ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಮೇನ್ ಫೀಚರ್ಸ್ ಬಂದ್ಬಿಟ್ಟು ಫ್ಲೆಕ್ಸಿಬಿಲಿಟಿ ಅಂಡ್ ಸ್ಪೇಷಿಯಸ್ ಅಂಡ್ ಸ್ಮೂತ್ ಅಂಡ್ ಎಲಾಸ್ಟಿಸಿಟಿ. ಅಂಡ್ ಇಟ್ ಇಸ್ covering the organs, protecting layer, and it is also giving the space ಅಂದ್ರೆ all body holes ನ represent ಮಾಡೋದು ಇದು. And it is very important to give flexibility, to allow the things and to control the skin, everything, and even emotional level it gives the flexibility and reduces the stubbornness, all those things. ಜಸ್ಟ್ ಫ್ಯೂಚರ್ಸ್ ಹೇಳಿದೆ, ಆಕಾಶ ಅಂದ್ರೆ ಹೇಗಿರುತ್ತೆ, ಅದನ್ನ ನಾವು ಹೇಗ್ ಬೆಳೆಸ್ಬೋದು ಅಂತ. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಕಲರ್ ನ್ಯೂಮರಾಲಜಿ. ನಾವು ಪರ್ಪಲ್ ಕಲರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಏನೇ ಒಂದು ಆಕಾಶ ತತ್ವನ ಕೊಡಬೇಕು ಅಂತಂದ್ರೆ. ಅದನ್ನ ನಾವು ಯೂಸ್ ಮಾಡೋದು ಬಲಗೈ ಕಿರುಬೆರಳು, ಇದು ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಒಂದು ಉದ್ದೇಶಕ್ಕೆ ಇದನ್ನ ಕೊಡ್ತೀವಿ ಅಂತಂದ್ರೆ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದಾಗ ನಿಮ್ಮ ಯಾವುದಾರು ಆರ್ಗನ್ಸ್ ಅಲ್ಲಿ ಇಲ್ಲ ಯಾವುದಾರು ಜಾಯಿಂಟ್ಸ್ ಅಲ್ಲಿ ಒಂದು ಸ್ಪೇಸ್ ಕೊಡಬೇಕು, ಫ್ಲೆಕ್ಸಿಬಿಲಿಟಿನ ಕೊಡಬೇಕು ಅಂತಂದ್ರೆ ನೀವು ನಂಬರ್ 1 ಪರ್ಪಲ್ ಯೂಸ್ ಮಾಡ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಫ್ರೋಜನ್ ಶೋಲ್ಡರ್ ಆಗಿತ್ತು, ಇಷ್ಟೇ ಮೇಲೆತ್ತಕ್ಕಾಗೋದು, ಇನ್ನು ಮೇಲಕ್ಕೆ ಎತ್ತಕ್ ಆಗ್ತಾ ಇಲ್ಲ. ಯಾಕಾಗಿ? ಇಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ, ಸ್ಪೇಸ್ ಇಲ್ಲ. ಎರಡು ಹಿಂಗ್ ಅಂಟ್ಕೊಂಡಿದ್ರಿಗಿನಾಗಿ ಮೂವ್ ಆಗಲ್ಲ. ಮೂವ್ ಆಗ್ಬೇಕಂದ್ರೆ ಸ್ವಲ್ಪ ಸ್ಪೇಸ್ ಇರ್ಬೇಕು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಫ್ರೋಜನ್ ಶೋಲ್ಡರ್ ಇದ್ದು ಅದು ಸಂಪೂರ್ಣವಾಗಿ ಬೇಗ ರಿಸಲ್ಟ್ ಬರಬೇಕು ಅಂತಂದ್ರೆ ನೀವು ಆ ಜಾಯಿಂಟ್ಗೆ ನಂಬರ್ 1 ಪರ್ಪಲ್ ಅಂತ ಬರಿಬೇಕು. ಶೋಲ್ಡರ್ ಜಾಯಿಂಟ್ ಯಾವುದು ನಿಮಗೆ ಗೊತ್ತಿದೆ? ಶೋಲ್ಡರ್ ನ ರೆಪ್ರೆಸೆಂಟ್ ಮಾಡೋ ಜಾಯಿಂಟ್ಸ್ ಯಾವ ಅಂತೇಳಿ. ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಜಸ್ಟ್ ಲುಕ್ ಅಟ್ ಟು ದಿಸ್. ಕಾಣಿಸ್ತಿದೆನಾ? ನೋಡಿ, ನಿಮ್ಮ ಕಿರುಬೆರಳು ಮತ್ತು ತೋರ ಬೆರಳು ಅವೆರಡು ನಿಮಗೆ ಹ್ಯಾಂಡನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನ ಎಡಗೈ ಅಂತ ತಗೊಂಡ್ರೆ ತೋರು ಬೆರಳು ಎಡಗೈ ಅಂಡ್ ಕಿರುಬೆರಳು ಬಲಗೈ. ನಿಮಗೆ ಫ್ರೋಜನ್ ಶೋಲ್ಡರ್ ಆಗಿದೆ ಅಂತಂದ್ರೆ ನಮಗೆ ಯು ಶುಡ್ ರೈಟ್ ನಂಬರ್ 1 ಪರ್ಪಲ್. ಎಲ್ಲಿ ಬರಿಬೇಕು ಅಂತಂದ್ರೆ ಆ ಪರ್ಪಲ್ ನ ಶೋಲ್ಡರ್ ಜಾಯಿಂಟ್ ಇಲ್ಲಿ ಬರಿಬೇಕು. ನಂಬರ್ 1 ಪರ್ಪಲ್ ಇಲ್ಲಾದ್ರೂ ಬರಿಬಹುದು, ಇಲ್ಲಾದ್ರೂ ಬರಿಬಹುದು. ನಿಮಗೆ ಎಡಗೈ ಶೋಲ್ಡರ್ ಜಾಯಿಂಟ್ ಇದ್ರೆ ಇಲ್ಲಿ ಬರೀರಿ, ಬಲಗೈ ಇದ್ರೆ ಇಲ್ಲಿ ಬರೀರಿ. ನಿಮ್ಗೆ ಪೇನ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಓಕೆ, ಹಿಂಗ್ ತಿರ್ಸ್ಬೇಕಾದ್ರೆ ನಿಮ್ಗೆ ಇನ್ಸೈಡ್
ಅಂದ್ರೆ ಮುಂಭಾಗದಲ್ಲಿ ನೋವು ಬರ್ತಾ ಇದೆ ಎಡಗೈ ಅಂದ್ರೆ ಇಲ್ಲಿ ಬರೀರಿ. ಇಲ್ಲ ಹಿಂಗ್ ತಿರ್ಸ್ಬೇಕಾದ್ರೆ ಇಲ್ಲಿ ನೋವು ಬರ್ತಾ ಇದೆ ಹಿಂಭಾಗದಲ್ಲಿ ಅಂದ್ರೆ ಯಾಂಗ್ ಸೈಡ್ ಅಂತಂದ್ರೆ ಇಲ್ಲಿ ಬರೀರಿ. ಈ ಶೋಲ್ಡರ್ ಜಾಯಿಂಟ್. ಸೊ ದಿಸ್ ಈಸ್ ಎಂಟೈರ್. ಇವಾಗ ಕೈಯಲ್ಲಿ ಈ ತರ ಇಟ್ಕೊಂಡಾಗ ಇದು ಎಡಗೈ. ಎಡಗೈಯಲ್ಲಿ ಇದು ಶೋಲ್ಡರ್ ಜಾಯಿಂಟ್, ಇದು ಎಲ್ಬೋ ಜಾಯಿಂಟ್, ಇದು ರಿಸ್ಟ್ ಜಾಯಿಂಟ್. ನಿಮಗೆ ಯಾವ ಒಂದು ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಕೊಡ್ತಾ ಇಲ್ಲ, ಎತ್ತಿದ್ರೆ ನೋವು ಬರ್ತಾ ಇದೆ, ಅಲ್ಲಿ ನೀವು ನಂಬರ್ 1 ಅಂತೇಳಿ ಪರ್ಪಲ್ ಕಲರ್ ಅಲ್ಲಿ ಬರೀರಿ. ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇವಾಗ ಈ ಶೋಲ್ಡರ್ ಈ ಭಾಗದಲ್ಲಿ ನಾನು ನೋವು ಬರ್ತಾ ಇದೆ ಅಂದ್ರೆ ಇಲ್ಲಿ ಬರೀತೀನಿ ನಂಬರ್ 1 ಪರ್ಪಲ್. ಈ ನಂಬರ್ 1 ಪರ್ಪಲ್ ಬರ್ದಾಗ ಅಲ್ಲಿ ಆಕಾಶ ತತ್ವ ಉಂಟಾಗುತ್ತೆ. ಆಕಾಶ ಅಂದ್ರೆ ಖಾಲಿ ಸ್ಪೇಸ್, ಫ್ಲೆಕ್ಸಿಬಿಲಿಟಿ. ಇವನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಮಸಲ್ಸ್ ಸ್ಮೂತ್ ಆಗ್ತವೆ. ತುಂಬಾ ಜನಕ್ಕೆ ಅಲ್ಲಿ ಮಸಲ್ ಸ್ಟಿಫ್ ಆಗಿರೋದ್ರಿಂದ ಸರಿಗ್ ಬೆಂಡ್ ಆಗ್ತಿರಲ್ಲ, ಫ್ಲೆಕ್ಸಿಬಿಲಿಟಿ ಇರಲ್ಲ. ಜಸ್ಟ್ ರೈಟ್ ನಂಬರ್ 1. ಇದೇ ತರ ತುಂಬಾ ಜನಕ್ಕೆ ನೀ ಮಡ್ಚಕ್ ಆಗಲ್ಲ ಮಂಡಿನ. ಸೊ ಇದು ಬಲಗಡೆ ಮೊಣಕಾಲು, ಇದು ಎಡಗಡೆ. ಎಲ್ಲಿ ಮಡ್ಚಕ್ ಆಗಲ್ವೋ ಅಲ್ಲಿ ನೀವು ನಂಬರ್ 1 ಪರ್ಪಲ್ ಅಂತ ಬರೀರಿ. ನಿಮ್ಮಲ್ಲಿ ಯಾರಿಗಾದ್ರೂ ಫ್ರೋಜನ್ ಶೋಲ್ಡರ್ ಇದ್ರೆ, ಮೊಣಕಾಲಿನ ಮಡ್ಚಕ್ ಆಗ್ತಾ ಇಲ್ಲ ಅಂತಂದ್ರೆ ರೈಟ್ ನಾವು ನೀವು ನಂಬರ್ 1 ಪರ್ಪಲ್ ಬರೀರಿ. ವಿತಿನ್ 10-15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಅದು ಕಡಿಮೆ ಆಗುತ್ತೆ. ಗಾಟ್ ಇಟ್? ಇನ್ನು ಕೆಲವರಿಗೆ ಸಯಾಟಿಕಾ, ಬೆಂಡ್ ಮಾಡಕ್ಕಾಗಲ್ಲ. ಅವರು ಲಂಬರ್ ಜಾಯಿಂಟ್ಗೆ, ದಿಸ್ ಇಸ್ ಯುವರ್ ಲಂಬರ್ ಜಾಯಿಂಟ್, ನೀವು ನಂಬರ್ 1 ಅಂತ ಬರೀಬಹುದು. ನಾನು ಹೇಳ್ತಾ ಇದ್ದೀನಿ, ಈ ಕಲರು ನಿಮ್ಮ ನೋವನ್ನ ಕಡಿಮೆ ಮಾಡಲ್ಲ, ಬಟ್ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಮೂವ್ ಮಾಡೋದಿಕ್ಕೆ, ಮಡ್ಚೋದಿಕ್ಕೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಗಾಟ್ ಇಟ್? ಟ್ರೈ ಮಾಡ್ತೀರಾ? ಇಲ್ಲ ಸರ್, ಕೈಯನ್ನ ಮೇಲೆ ಎತ್ತುತ್ತಾ ಇದ್ದೀನಿ, ಕತ್ತು ಮಾತ್ರ ತಿರ್ಸಕ್ ಆಗ್ತಿಲ್ಲ ಅಂತೀರಾ? ಜಸ್ಟ್ ರೈಟ್ ನಂಬರ್ 1 ಪರ್ಪಲ್ ಇಯರ್. ಇಲ್ಲ ಸರ್ವೈಕಲ್ ಜಾಯಿಂಟ್, ಎಡಗೈ ಉಂಗುರ ಬೆರಳು ಮೊದಲನೇ ಜಾಯಿಂಟ್ಗೆ ನೀವು ನಂಬರ್ 1 ಪರ್ಪಲ್ ಅಂತ ಬರೀಬಹುದು. ಕತ್ತು ತಿರ್ಸಕ್ ಆಗದೆ ಇರೋರು. ಸೊ ನೀವು ಎಲ್ಲಿ ನಂಬರ್ 1 ಪರ್ಪಲ್ ಅಂತ ಬರೀತಿರೋ ಅಲ್ಲಿ ನಿಮ್ಗೆ ಆ ಜಾಯಿಂಟ್ಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಅದು ಸೊಂಟ ಇರ್ಬೋದು, ಕತ್ತಿರ್ಬೋದು, ಶೋಲ್ಡರ್ ಇರ್ಬೋದು, ಭುಜ ಇರ್ಬೋದು, ಇಲ್ಲ ಮೊಣಕಾಲ್ ಇರ್ಬೋದು, ಇಲ್ಲ ಆಂಕಲ್ ಜಾಯಿಂಟ್ ಇರ್ಬೋದು, ಇಲ್ಲ ಹಿಪ್ ಜಾಯಿಂಟ್ ಇರ್ಬೋದು, ಚಪ್ಪೆ ಇರ್ಬೋದು. ಜಸ್ಟ್ ರೈಟ್ ನಂಬರ್ 1 ಪರ್ಪಲ್. ಗಾಟ್ ಇಟ್? ಟ್ರೈ ಮಾಡ್ತೀರಾ? ಓಕೆ. ದೀಪಿಕಾ ಜೈನ್ ಟ್ರೈ ಮಾಡಿದ್ರೆ ಯಾವ್ದಾರು? ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನಂಬರ್ 1 ಇಲ್ಲಿ ಮುಂದೆ ಬರೀತೀವಲ್ಲ, ಅಲ್ಲಿ ಆರ್ಗನ್ ಅಲೋಕೇಟ್ ಆಗಿರುತ್ತಲ್ಲ ಸರ್? ಆರ್ಗನ್ ಅಲೋಕೇಟ್ ಆಗಿದ್ರು ಆ ಆರ್ಗನ್ ರೀಸನ್ ಆಗಿರುತ್ತೆ. ನಾರ್ಮಲಿ ಎಡಗಡೆ ಶೋಲ್ಡರ್ ಲಿವರ್ ಕೋಲ್ಡ್ನೆಸ್ ಇರುತ್ತೆ, ಬಲಗಡೆ ಶೋಲ್ಡರ್ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಇರುತ್ತೆ. ಸೊ ನೀವು ಇಲ್ಲಿ ಬರ್ದಾಗ ಇವನ್ ಇಟ್ ಕವರ್ಸ್ ದಟ್ ಆಲ್ಸೋ. ಓಕೆ ಸರ್, ಇವಾಗ ನೀವು ಈ ಸೈಡ್ ಅಲ್ಲಿ ಬರದ್ರಿ, ಬ್ಯಾಕ್ ಅಲ್ಲಿ ಆಯ್ತು ಅಂತಂದ್ರೆ ಇಲ್ಲಿ ಬರೀಬೇಕು. ಅದೇ ನೀವು ಹಿಂಗ ಎತ್ತಿ ನೋಡಿ ಎಲ್ಲಿ ನೋವು ಬರುತ್ತೆ ನಿಮ್ಗೆ, ಅಂದ್ರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ. ಮೇಲ್ಗಡೆ ಬಂದಿದೆ ಅಂದ್ರೆ ಇಲ್ಲಿ ಬರೀರಿ, ಇಲ್ಲ ಒಳಗಡೆ ಇಲ್ಲಿ ಸಿ ಸೈಡ್ ಅಲ್ಲಿ ಬಂದಿದೆ ಅಂದ್ರೆ ಇಲ್ಲಿ ಬರೀರಿ, ಇಲ್ಲಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಬರೀರಿ, ಇಲ್ಲ ಇಲ್ಲಿ ಹಿಂದ್ಗಡೆ ಬರ್ತಾ ಇದೆ ಅಂದ್ರೆ ಇಲ್ಲಿ. ಇಟ್ಸ್ ಎ ಕಂಪ್ಲೀಟ್ ಶೋಲ್ಡರ್ ಜಾಯಿಂಟ್. ನಾರ್ಮಲಿ ಫ್ರೋಜನ್ ಶೋಲ್ಡರ್ ಅಂದ್ರೆ ಇಲ್ಲೇನ್ ನೋವು ಬರಲ್ಲ ನಿಮ್ಗೆ, ಇಲ್ಲಿ ಬರಲ್ಲ, ಬರೋದು ಇಲ್ಲಿ ಅಲ್ವಾ? ಈ ಭಾಗದಲ್ಲಿ ಬರಿಬೇಕು ನಂಬರ್ 1 ಪರ್ಪಲ್. ಥ್ಯಾಂಕ್ ಯು ಸರ್. Thank you. So it's all about joints. ಯಾವುದೇ ಒಂದು ಜಾಯಿಂಟ್ಸ್ ಅನ್ನ ಮೂವ್ ಮಾಡಬೇಕು, ಅದು ಸುಲಭವಾಗಿ ಬೆಂಡ್ ಆಗಬೇಕು, ಅದಕ್ಕೆ ನೀವು ಇದನ್ನ ಯೂಸ್ ಮಾಡಬಹುದು.
ಇಲ್ಲ ಸರ್, ನನ್ ಶೋಲ್ಡರ್, ನಂದು ಭುಜ ಏನೋ ಮೂವ್ ಆಗ್ತಾ ಇದೆ, ನಾನು ಹೇಳ್ದಂಗ್ ಕೇಳ್ತಾ ಇದೆ, ನನ್ ಗಂಡನೇ ನಾನು ಹೇಳ್ದಂಗ್ ಕೇಳ್ತಾ ಇಲ್ಲ ಅಂತೀರಾ? ನಿಮ್ ಮನೇಲಿ ಒಂದ್ ಜಸ್ಟ್ ನಂಬರ್ 1 ಅಂತ ಬರ್ದ ಹಚ್ಚಿ. ಯಾಕಂದ್ರೆ ಎಲ್ಲಾದು ಇದು ಬೆಂಡ್ ಆಗತ್ತಂದ್ರೆ ಅದನ್ನು ಬೆಂಡ್ ಆಗ್ಬೇಕಲ್ಲಿ ಅಲ್ವಾ? ಟ್ರೈ ಮಾಡಿ ನೋಡಿ. ಯಾರಾದ್ರೂ ನೀವ್ ಹೇಳಿದ ಮಾತು ಕೇಳ್ತಾ ಇಲ್ಲ, ನೀವ್ ಹೇಳಿದ ಮಾತನ್ನ ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಒಪ್ಕೋತಾ ಇಲ್ಲ, ಅವ್ರದೇ ಒಂದು ವಿತಂಡವಾದ ಇಡ್ತಾರೆ. ಓಕೆ, ನಾನ್ ಹಿಂಗೆ, ನೀನ್ ಹಿಂಗೆ, ಟೊಂಗು ಟುಸ್ಕ ಅಂತೇಳಿ. ಆ ತರ ಇದ್ರೆ ಜಸ್ಟ್ ನಂಬರ್ 1 ಪರ್ಪಲ್ ಅಂತ ನೀವು ಗೋಡೆ ಮೇಲೆ ಅಂಟಿಸ್ಬೋದು. ಅದ್ ಅನ್ಸಿರೋರ್ಗೆ ಏನಾದ್ರು ಡೌಟ್ ಬರುತ್ತೆ ಅಂದ್ರೆ ಒಂದ್ ಚೀಟಿನಲ್ಲಿ ಬರ್ದು ಇಡ್ಬೋದು. ನಂಬರ್ 1 ಪರ್ಪಲ್ ಈ ಶೋಲ್ಡರ್ ಹೆಂಗ್ ಬೆಂಡ್ ಆಗುತ್ತೆ, ನೀ ಹೆಂಗ ಬೆಂಡ್ ಆಗುತ್ತೆ, ಅದೇ ತರ ಮನುಷ್ಯರನ್ನು ಬೆಂಡ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ, ಅದ್ಭುತವಾದ ರಿಸಲ್ಟ್. ನೀವು ಪ್ರತಿ ಸತಿ ಹೇಳ್ತಾ ಇರ್ತಾರ, ಅವ್ರು ಒಪ್ಕೊಳ್ತಿರಲ್ಲ. ನೀವ್ ಹೇಳ್ತಿರ್ತಾರ, ಅವ್ರು ಒಪ್ಕೊಳ್ತಾ ಇರಲ್ಲ. ಆ ತರ ಆಗ್ತಿದೆನಾ? ಜಸ್ಟ್ ರೈಟ್ ನಂಬರ್ 1 ಪರ್ಪಲ್, ನೇರಳೆ ಬಣ್ಣದಲ್ಲಿ ನಂಬರ್ 1 ಅಂತ ಬರೀರಿ. ಸೊ ಈ ತರ ಮೇನ್ ಆಗಿ ಬೆಂಡ್ ಮಾಡ್ಬೇಕು, ಫ್ಲೆಕ್ಸಿಬಲ್ ಆಗ್ಬೇಕು, ಅದಕ್ ಮಾಡ್ತೀವಿ. ಎಸ್ ಶೋಭಾ, ಏನಾರು ಕ್ವಶನ್ ಇದೆಮಾ? ಸರ್, ನಾನು ಆಲ್ರೆಡಿ ಎಲ್ಲ ನಂಬರ್ 1 ಪರ್ಪಲ್ ನಮ್ ಸಿಸ್ಟರ್ಗೆ ಆಮೇಲೆ ನಮ್ಮ ರಿಲೇಷನ್ ಎಲ್ಲ ಕೊಟ್ಟಿದ್ದೇನೆ ಸರ್. ಬಹಳ ಚೆನ್ನಾಗಿ ವರ್ಕ್ ಆಗಿದೆ ಸರ್. ವರ್ಕ್ ಆಗಿದೆನಾ? ಥ್ಯಾಂಕ್ ಯು ಮೇಡಮ್. ಓಕೆ, ಇನ್ನು ಆ ನಂಬರ್ 1 ಪರ್ಪಲ್ದು ಇನ್ನೂ ಸುಮಾರು ಉಪಯೋಗಗಳನ್ನ ಹೇಳ್ತೀನಿ, ಇನ್ಮೇಲೆ ಅದನ್ನು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಆಫೀಸ್ ಕೆಲಸ ಎಲ್ಲ ಆಗ್ತಿರತ್ತಿರ್ಲಿಲ್ಲ ಸರ್, ಅದು ಸಮೇತ ಆಗಿದೆ ಸರ್ ಅವ್ರಿಗೆ. ಆಗುತ್ತೆ ಮೇಡಮ್. ತುಂಬಾ ಜನ ಆಫೀಸಲ್ಲಿ ಕೆಲಸ ಮಾಡ್ಕೊಡೋದ್ರಿಗಿನ ಸುಮ್ನೆ ಕತೆ ಹೇಳ್ತಿರ್ತಾರೆ, ಒಪ್ಕೋತಾ ಇರಲ್ಲ. ಸೊ ಅವ್ರು ನಿಮ್ಮನ್ನ ಒಪ್ಕೋಬೇಕು ಅಂತಂದ್ರಿಗಿನ ಲಂಚ ಕೊಡ್ಬೇಕಂತೇನಿಲ್ಲ. ಜಸ್ಟ್ ನಂಬರ್ 1 ಪರ್ಪಲ್ ಹಾಕಿ ಅವರು ನೀವ್ ಹೇಳೋ ಕೆಲ್ಸನ ಒಪ್ಕೊಂಡು ಮಾಡ್ಕೊಡ್ತಾರೆ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರಿಗಿನಾಗಿ ಆ ಸ್ಟಬ್ಬರ್ನೆಸ್ ನ ಕಮ್ಮಿ ಮಾಡುತ್ತೆ. ತುಂಬಾ ಜನ ಮಕ್ಕಳು ಮನೇಲಿ ತುಂಬಾ ಮೊಂಡುತನ ಇರುತ್ತೆ, ತುಂಬಾ ಹಠ ಅಂದ್ರೆ ಹಠ. ತುಂಬಾ ತಾಯಂದ್ರು ಬಂದ್ ಕೇಳ್ತಾರೆ, ನನ್ ಮಗಳಿಗೆ ತುಂಬಾ ಹಠ ಇದೆ, ಏನ್ ಮಾಡ್ಬೇಕು ಅಂತ. ಹಠ ಅಂದ್ರೆ ಏನು? ಹಿಡ್ದಿದ್ದೇ ಆಗ್ಬೇಕು ಅಂತ. ಚೇಂಜ್ ಇಲ್ಲ, ಹಂಗೆ ಆಗ್ಬೇಕು. ಸೊ ಚೇಂಜ್ ಆಗ್ತಾ ಇಲ್ಲ, ಬೆಂಡ್ ಆಗ್ತಾ ಇಲ್ಲ ಅವ್ರ ಮನ್ಸು. ಸೊ ನಿಮ್ ಮನೆಯಲ್ಲಿ ಯಾರಾದ್ರೂ ತುಂಬಾ ಹಠ ಮಾಡ್ತಿದಾರೆ ಅಂದ್ರೆ ಜಸ್ಟ್ ನಂಬರ್ 1 ಪರ್ಪಲ್ ಕಲರ್ ಅಲ್ಲಿ ಟ್ರೈ ಮಾಡಿ. ಮಕ್ಕಳು ಹಠ ಮಾಡೋದು ಕಡಿಮೆ ಮಾಡ್ತಾರೆ. ಸೂಪರ್. ಇನ್ನೆಲ್ಲಿ ಉಪಯೋಗಿಸ್ಬೋದು ಇದನ್ನ? ತುಂಬಾ ಕಡೆ ನೀವೊಂದು ಎಲ್ಲೋ ಹೋಗಿ ಸೆಟ್ಲ್ ಆಗ್ಬೇಕು ಅನ್ಕೋತೀರ, ಬಟ್ ನಿಮ್ಗೊಂದು ಸ್ಪೇಸ್ ಸಿಗಲ್ಲ, ನಿಮ್ಗೊಂದು ಜಾಗ ಸಿಗಲ್ಲ. ಅಂತ ಕಡೆ ನೀವು ನಂಬರ್ 1 ಪರ್ಪಲ್ ಯೂಸ್ ಮಾಡ್ಬೋದು. ನಂಬರ್ 1 ಅಂದ್ರೆ ಏನು? ಖಾಲಿ ಸ್ಪೇಸ್. ನೀವು ಯಾವ್ದೊಂದು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೋತೀರ, ಅಲ್ಲಿ ಕೆಲ್ಸ ಖಾಲಿ ಇಲ್ಲ ಅಂತ ಹಾಕ್ತಾರೆ. ಯಾರ್ದೋ ಮನೆಗೆ ಹೋಗ್ಬೇಕು, ಅವ್ರು ನಿಮ್ಮನ್ನ ಕರೀತಾ ಇಲ್ಲ, ಅಲ್ಲಿನೂ ನಿಮ್ ಖಾಲಿ ಜಾಗ ಇಲ್ಲ. ಸೊ ಎಲ್ಲಿ ಹೋಗಿ ನೀವು ನೆಲೆ ಊರ್ಬೇಕು ಅನ್ಕೋತಿರೋ ಅದು ಆಗ್ತಾ ಇಲ್ಲ ಅಂದ್ರೆ, ಅದು ಕೆಲ್ಸ ಇರ್ಬೋದು, ಬಂಧುಗಳ ಮನೆ ಇರ್ಬೋದು, ಇಲ್ಲ ಅಂತಂದ್ರೆ ನೀವೇ ಇನ್ನೊಂದೇನೋ ಒಂದು ಜಾಗ ಪರ್ಚೇಸ್ ಮಾಡಿ ಅಲ್ಲಿ ಏನೋ ಮನೆ ಕಟ್ಸ್ಬೇಕಂತ ಇರ್ಬೋದು. ದುಡ್ಡಿರುತ್ತೆ ಕೈಯಲ್ಲಿ, ಬಟ್ ಜಾಗ ತಾಣಕ್ಕಾಗಲ್ಲ. ಆದ್ರೆ ನಿಮ್ಮದೇ ಆದ ಒಂದು ಖಾಲಿ ಜಾಗನ ಕ್ರಿಯೇಟ್ ಮಾಡಕ್ ಆಗ್ತಿರಲ್ಲ ನಿಮ್ಗೆ. ಅವಾಗ ನಂಬರ್ 1 ಪರ್ಪಲ್ ಹೆಲ್ಪ್ ಆಗುತ್ತೆ. ನಿಮ್ಗೋಸ್ಕರ ಒಂದು ಎಂಟಿನೆಸ್ ಕ್ರಿಯೇಟ್ ಮಾಡ್ತೈತೆ, ನಿಮ್ಗೋಸ್ಕರ ಒಂದು ಖಾಲಿ ಕ್ರಿಯೇಟ್ ಮಾಡುತ್ತೆ. ಜಾಗ ತಗೊಂಡಾದ್ಮೇಲೆ ಆ ನಂಬರ್ ತೆಗೆದ್ಬಿಡಿ. ಯಾಕೆ ಗೊತ್ತಾ? ಆ ನಂಬರ್ 1 ಪರ್ಪಲ್ ಇಟ್ಕೊಂಡ್ರೆ ಮನೆ ಕಟ್ಸಕ್ ಆಗಲ್ಲ. ಮನೆ ಕಟ್ಸೋದಂದ್ರೆ ಅಲ್ಲಿ ಮತ್ತೆ ವಸ್ತು ತಂದಾಕ್ತಿರಲ್ವಾ, ಅದು ಭೂತತ್ವ. ನೀವು ನಂಬರ್ 1 ಪರ್ಪಲ್ ಇಂದ ಸೈಟ್ ಮಾತ್ರ ಮಾಡ್ಬೋದು, ಮನೆ ಕಟ್ಟಕ್ ಆಗಲ್ಲ. ಮನೆ ಕಟ್ಟೋದಕ್ಕೆ ಬೇರೆ ನಂಬರ್, ಬೇರೆ ಎನರ್ಜಿ ಬೇಕಿರುತ್ತೆ. ಸೊ ನೀವು ಯಾವುದೇ ಒಂದು
ಸ್ಪೇಸ್ ನ ಕ್ರಿಯೇಟ್ ಮಾಡ್ಬೇಕು, ನಿಮ್ಗೋಸ್ಕರ ಒಂದು ಜಾಗನ ಕ್ರಿಯೇಟ್ ಮಾಡ್ಬೇಕು. ಅದು ಇನ್ನೊಬ್ಬರ ಹೃದಯದಲ್ಲೂ ಇರ್ಬೋದು. ಅದು ನಂಬರ್ 1 ಪರ್ಪಲ್. ಟ್ರೈ ಮಾಡಿ. ಎಲ್ಲೆಲ್ಲಿ ನಿಮ್ಗೆ ಅಂತ ಒಂದು ಎನರ್ಜಿ ಕ್ರಿಯೇಟ್ ಮಾಡ್ಬೇಕು, ನಿಮ್ದೇ ಅಂತ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡ್ರೆ ನೀವು ನಂಬರ್ 1 ಪರ್ಪಲ್ ಟ್ರೈ ಮಾಡ್ಬೋದು. ಗಾಟ್ ಇಟ್? ಇದು ಈ ತರ ಜಾಗನ ಕ್ರಿಯೇಟ್ ಮಾಡಿ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಗುಣ ಏನಪ್ಪಾ ಅಂತಂದ್ರೆ ಕವರಿಂಗ್. ನೋಡಿ, ಆಕಾಶ ಭೂಮಿನ ಕವರ್ ಮಾಡಿರುತ್ತಲ್ವಾ, ಆ ಕವರಿಂಗ್ ಎನರ್ಜಿನ ನೀವು ತಗೋಬೇಕಂದ್ರೆ ನಂಬರ್ 1 ಪರ್ಪಲ್. ನಿಮ್ಮ ದೇಹನ ಕವರ್ ಮಾಡಿರೋದು ಯಾವುದು? ಸ್ಕಿನ್ ಮತ್ತೆ ಮಸಲ್ ಅಲ್ವಾ? ಸ್ಕಿನ್ ಮಸಲ್ ತೆಗೆದ್ಬಿಟ್ರೆ ಇನ್ನೇನಿಲ್ಲ, ಅಸ್ಥಿ ಪಂಜರನೇ. ಆ ಸ್ಕಿನ್ ಅಂಡ್ ಮಸಲ್ಸ್ ನಿಮ್ಗೆ ಏನಾದ್ರು ಇಶ್ಯೂಸ್ ಆದ್ರೆ ನೀವು ನಂಬರ್ 1 ಪರ್ಪಲ್ ಉಪಯೋಗಿಸ್ಬೋದು. ಎನಿ ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು, ಬಟ್ ಅದರಲ್ಲಿ ಬೇರೆ ಬೇರೆ ತರಹದ ಇಶ್ಯೂಸ್ ಆಗುತ್ತೆ. ಇದೇ ನಂಬರ್ 1 ನಾನು ಬೇರೆ ಬೇರೆ ಕಲರ್ ಅಲ್ಲಿ ಬಳಸ್ಬೋದು. ಸ್ಕಿನ್ ಇಚ್ಚಿಂಗ್ ಇತ್ತು ಅನ್ಕೊಳ್ಳಿ, ಕೆಲವೊಂದ್ಸತಿ ನಂಬರ್ 1 ವರ್ಕ್ ಆಗುತ್ತೆ, ಕೆಲವೊಂದ್ಸತಿ ವರ್ಕ್ ಆಗಲ್ಲ. ಯಾಕೆ ಗೊತ್ತಾ? ನಿಮ್ ಸ್ಕಿನ್ ತುಂಬಾ ಡ್ರೈ ಆಗ್ಬಿಟ್ಟು ಇಚ್ಚಾಗ್ತಿರುತ್ತೆ. ಸ್ಕಿನ್ ನ ರೆಪ್ರೆಸೆಂಟ್ ಮಾಡೋ ನಂಬರ್ ಯಾವುದು? 1, ಯಾಕಂದ್ರೆ ಆಕಾಶ ತತ್ವ. ಬಟ್ ಅಲ್ಲಿ 1 ಪರ್ಪಲ್ ಹಾಕಿ ಯೂಸ್ ಆಗಲ್ಲ. ನಿಮ್ ಸ್ಕಿನ್ ತುಂಬಾ ಡ್ರೈ ಆಗಿದ್ರೆ ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಆ ಡ್ರೈನೆಸ್ ನ ಕಡಿಮೆ ಮಾಡೋ ಕಲರ್ ಬಂದ್ಬಿಟ್ಟು ಆಕಾಶ ನೀಲಿ. ನೀವು ನಂಬರ್ 1 ಯಾವ ಕಲರ್ ಅಲ್ಲಿ ಬರಿಬೇಕು? ಆಕಾಶ ನೀಲಿ ಬಣ್ಣದಲ್ಲಿ ಬರೆದ್ರೆ ಏನ್ ಉಪಯೋಗ ಆಗುತ್ತೆ? ನಿಮ್ಮ ಡ್ರೈ ಎಕ್ಸಿಮಾ, ಇಚ್ಚಿಂಗು, ನವೆ, ಡ್ರೈ ಸ್ಕಿನ್, ರಿಂಕಲ್ಸ್, ತುಂಬಾ ಸುಕ್ಕಾಗೋದು ಅದೆಲ್ಲ ಕಮ್ಮಿ ಆಗುತ್ತೆ. ನಂಬರ್ 1 ಸ್ಕೈ ಬ್ಲೂ. ಸೇಮ್ ನಂಬರ್ 1 ಬೇರೆ ಬೇರೆ ಕಲರ್ಸ್ ಅಲ್ಲಿ ಡಿಪೆಂಡಿಂಗ್ ಅಪಾನ್ ರಿಕ್ವೈರ್ಮೆಂಟ್ ಯೂಸ್ ಮಾಡ್ತೀವಿ. ಕೆಲವರಿಗೆ ಸ್ಕಿನ್ ಅಲ್ಲಿ ಪಸ್ ಬರ್ತಾ ಇರುತ್ತೆ, ಮುಖದ ಮೇಲೆ ಸ್ಕಿನ್ ಪಿಂಪಲ್ ಆಗಿ ಪಸ್ ಫಾರ್ಮೇಶನ್ ಆಗುತ್ತೆ. ಕೆಲವರು ಬೆನ್ನಲ್ಲಿ ಗುಳ್ಳೆಗಳಾಗ್ಬಿಟ್ಟು ಪಸ್ ಆಗ್ತಿರುತ್ತೆ. ಸೊ ಪಸ್ ಆಗೋದು ಯಾವಾಗ ಅಂತಂದ್ರೆ ಏನಾಗಿ ಅಲ್ಲಿ ಡ್ಯಾಮ್ನೆಸ್ ಜಾಸ್ತಿ ಆಗಿರುತ್ತೆ, ಹ್ಯುಮಿಡಿಟಿ, ತೇವಾಂಶ ಜಾಸ್ತಿ ಆಗಿರುತ್ತೆ. ಅಂಥವ್ರು ಸೇಮ್ ಸ್ಕಿನ್ ಜಾಯಿಂಟಿಗೆ ಬಲಗೈ ಕಿರುಬೆರಳು ಇಲ್ಲಿ ನಂಬರ್ 1 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರಿಬೇಕು. ಯೆಲ್ಲೋ ಕಲರ್ ಅಲ್ಲಿ ನಂಬರ್ 1 ಬರೆದಾಗ ಅವ್ರಿಗೆ ಆ ಸ್ಕಿನ್ ಅಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಆಚೆ ಹೋಗ್ಬಿಟ್ಟು ಡ್ರೈ ಆಗುತ್ತೆ. ಗಾಟ್ ಇಟ್? ಇನ್ನು ಕೆಲವ್ರಿಗೆ ಸ್ಕಿನ್ ಮೇಲೆ ಎಕ್ಸ್ಟ್ರಾ ಕವರಿಂಗ್ ಬಂದಿರುತ್ತೆ, ದಪ್ಪ 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 ಸ್ಕಿನ್ ಬೆಳೆದಿರುತ್ತೆ. ಅದು ಆಕಾಶ ತತ್ವ ಜಾಸ್ತಿ ಇರುತ್ತೆ ಅವ್ರಿಗೆ. ಇಷ್ಟು ದಪ್ಪ ಫಾರ್ಮೇಶನ್ ಆಗಿರುತ್ತೆ ಸ್ಕಿನ್ ಮೇಲೆ. ಎನಿಥಿಂಗ್ ದಪ್ಪ ಆಗಿದೆ ಸ್ಕಿನ್ ಅಂತಂದ್ರೆ ಅದು ಆಕಾಶ ತತ್ವ ಜಾಸ್ತಿ ಆಗಿದೆ ಅಂತ. ಆ ಆಕಾಶ ತತ್ವನ ಕಡಿಮೆ ಮಾಡೋ ಕಲರ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ. ನಿಮ್ಮಲ್ಲಿ ಯಾರಿಗಾದ್ರೂ ಸ್ಕಿನ್ ಕೆಳಗಡೆಗೆ ಕೆಲವ್ರಿಗೆ ಲಿಪೋಮಾ ಆಗಿರುತ್ತೆ, ಕೆಲವ್ರಿಗೆ ಸ್ಕಿನ್ ಮೇಲೆಗಡೆ ಎಕ್ಸಿಮಾ ತರ ದಪ್ಪ ಬ್ಲಾಕ್ ಲೇಯರ್ ಫಾರ್ಮೇಶನ್ ಆಗಿರುತ್ತೆ. ಆ ತರ ಆಗಿದ್ರೆ ನಂಬರ್ 1 ಡಾರ್ಕ್ ಬ್ಲೂ. ಇಲ್ಲೇ ಬರೀರಿ, ಸ್ಕಿನ್ ಜಾಯಿಂಟ್ಗೆ ಬಲಗೈ ಕಿರುಬೆರಳು ನಂಬರ್ 1 ಡಾರ್ಕ್ ಬ್ಲೂ ಬರ್ದಾಗ ನಿಮ್ಮ ಎಕ್ಸ್ಟ್ರಾ ಸ್ಕಿನ್ ಲೇಯರ್ ಏನ್ ಫಾರ್ಮೇಶನ್ ಆಗಿರುತ್ತೋ ಅದು ಕ್ಲಿಯರ್ ಆಗುತ್ತೆ. ಇಲ್ಲ ಸರ್, ಇಲ್ಲಿ ಬರೆಯೋದಿಲ್ಲ ಅಂದ್ರೆ ಎಲ್ಲಿ ಬರಿಬಹುದು? ಎಲ್ಲಿ ಸ್ಕಿನ್ ದಪ್ಪ, ಇಷ್ಟು ದಪ್ಪ ಗುಳ್ಳೆ ಆಗಿರುತ್ತೆ ಅನ್ಕೊಳ್ಳಿ, ಅದ್ರ ಸುತ್ತ ಡಾರ್ಕ್ ಬ್ಲೂ ಆಗ್ಬೋದು, ಅದ್ರ ಮೇಲೆ ನಂಬರ್ 1 ಡಾರ್ಕ್ ಬ್ಲೂ ಅಂತ ಬರಿಬಹುದು. ನಂಬರ್ 1 ಡಾರ್ಕ್ ಬ್ಲೂ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಎಕ್ಸ್ಟ್ರಾ ಗ್ರೋತ್ ನ ಕಡಿಮೆ ಮಾಡುತ್ತೆ. ಸ್ಕಿನ್ ಎಕ್ಸ್ಟ್ರಾ ಗ್ರೋತ್ ಸ್ಕಿನ್ ಮೇಲೆ ಒಂದೇ ಅಲ್ಲ,
ನಿಮ್ಮ ಆರ್ಗನ್ ಒಳಗಡೆನೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಅಲ್ಲಿನೂ ಎಕ್ಸ್ಟ್ರಾ ಗ್ರೋತ್ ಆಗಿರ್ಬೋದಲ್ವಾ. ಫಾರ್ ಎಕ್ಸಾಂಪಲ್ ಲೇಡೀಸ್ಗೆ ಎಂಡೋಮೆಟ್ರಿಯಂ ಥಿಕ್ನೆಸ್ ಆಗುತ್ತೆ, ಯುಟೆರಸ್ ದಪ್ಪ ಆಗುತ್ತೆ. ದಪ್ಪ ಆಗಿದೆ ಅಂದ್ರೆ ಏನು, ಆಕಾಶ ಜಾಸ್ತಿ ಆಗಿದೆ ಅಂತ. ರೈಟ್? ಆಕಾಶ ತತ್ವ ಜಾಸ್ತಿ ಆಗಿದೆ. ಯುಟೆರಸ್ ಜಾಯಿಂಟ್ ಯಾವುದು? ರಿಪ್ರೊಡಕ್ಟಿವ್ ಆರ್ಗನ್, ಬಲಗೈ, ಹೆಬ್ಬೆರಳು, ಮೊದಲನೇ ಜಾಯಿಂಟ್. ಇಲ್ಲಿ ನೀವು ನಂಬರ್ 1 ಅಂತೇಳಿ ಡಾರ್ಕ್ ಬ್ಲೂ ಅಲ್ಲಿ ಬರೀರಿ. ಏನಂತ? ನಂಬರ್ 1 ಅಂತ ಡಾರ್ಕ್ ಬ್ಲೂ ಅಲ್ಲಿ. ಅದ್ಭುತವಾದ ಚೇಂಜಸ್ ನೋಡ್ತೀರಾ. ಬಟ್ ಇನ್ನು ಕೆಲವರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತಲ್ಲ, ಅವ್ರಿಗೆ ಯುಟರಸ್ ತಿನ್ ಆಗಿರುತ್ತೆ, ಅದಕ್ಕೆ ಗರ್ಭ ಜಾರ್ತಾ ಇರುತ್ತೆ, ಓಲ್ಡ್ ಆಗ್ತಿರಲ್ಲ ಪ್ಲಾಸೆಂಟ. ಅವ್ರಿಗೆ ನಂಬರ್ 1 ಪರ್ಪಲ್ ಬರಿಬೇಕು, ಗರ್ಭ ನಿಂದ್ರೋದಿಕ್ಕೆ, ಪ್ರೆಗ್ನೆಂಟ್ ಆಗೋದಿಕ್ಕೆ. ನಂಬರ್ 1 ಪರ್ಪಲ್. ಅದೇ ನಿಮ್ಗೆ ಮಗು ಆದ್ಮೇಲೆ ಮೆನೋಪಾಸ್ ಟೈಮಲ್ಲಿ ಏನಾದ್ರು ಯುಟೆರಸ್ ಥಿಕ್ ಆಗಿತ್ತು, ಎಂಡೋಮೆಟ್ರಿಯಂ ಥಿಕ್ನೆಸ್ ಮೋರ್ ದೆನ್ 9-10 mm ಇತ್ತು ಅಂದ್ರೆ ನೀವು ನಂಬರ್ 1 ಡಾರ್ಕ್ ಬ್ಲೂ ಅಂತ ಬರಿಬಹುದು. ಸೊ ಈ ತರ ಎಲ್ಲಿ ಸ್ಕಿನ್ ಮೇಲೆ ಇರ್ಬೋದು, ಸ್ಕಿನ್ ಅಂಡರ್ ಇರ್ಬೋದು, ನಿಮಗೆ ಎಕ್ಸ್ಟ್ರಾ ಗ್ರೋತ್ ಇತ್ತು, ಎಕ್ಸ್ಟ್ರಾ ಲೇಯರ್ ಫಾರ್ಮೇಶನ್ ಆಯ್ತು ಅಂತಂದ್ರೆ ಅಲ್ಲಿ ಆಕಾಶ ತತ್ವನ ನಾವು ಕಡಿಮೆ ಮಾಡ್ತೀವಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಅದೇ ತರ ದ ಸೇಮ್ ಜಾಯಿಂಟ್, ಬಲಗೈ, ಕಿರುಬೆರಳು, ಮಧ್ಯದ ಜಾಯಿಂಟ್ ನಿಮ್ಮ ಓವರೀಸ್ ಅಂಡ್ ಟೆಸ್ಟಿಕಲ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ತುಂಬಾ ಜನಕ್ಕೆ ಟೆಸ್ಟಿಕಲ್ಸ್ ಸ್ವೆಲ್ಲಿಂಗ್ ಆಗಿರುತ್ತೆ, ಹೈಡ್ರೋಸಿಲ್, ವೆರಿಕೋಸಿಲ್ ಅಂತ ಕರೀತಾರೆ. ಅಂಥವ್ರು ನಂಬರ್ 1 ಡಾರ್ಕ್ ಬ್ಲೂ ಬರಿಬಹುದು. ನಿಮ್ಮ ವೃಷಣಗಳು ಸ್ವೆಲ್ಲಿಂಗ್ ಆಗಿದ್ರೆ, ದಪ್ಪ ಆಗಿದ್ರೆ, ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿದೆ ಅಂತ. ಅದನ್ನ ಶ್ರಿಂಕ್ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ನಂಬರ್ 1 ಡಾರ್ಕ್ ಬ್ಲೂ. ಅದೇ ಲೇಡೀಸಿಗಾದ್ರೆ ಓವರೀಸ್ ಅಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕರೀತಾರೆ, PCOD ಆಗಿರುತ್ತೆ. ಅವರು ನಂಬರ್ 1 ಡಾರ್ಕ್ ಬ್ಲೂ ಬರಿಬೇಕು ಈ ಜಾಯಿಂಟ್ಗೆ. ನಂಬರ್ 1 ಡಾರ್ಕ್ ಬ್ಲೂ ಟ್ರೈ ಮಾಡ್ತೀರಾ? ಸೂಪರ್ ರಿಸಲ್ಟ್ ಬರುತ್ತೆ. ಅದ್ರ ಜೊತೆ ನೀವು TM ಸ್ಟೂಡೆಂಟ್ ಆಗಿದ್ರೆ TM 0.2 ಕೊಟ್ಬಿಟ್ಟು ಈ ಕಲರ್ ನಂಬರ್ ಆಗ್ಬೋದು, ಎರಡನ್ನೂ ಒಟ್ಟಿಗೆ ಮಾಡ್ಬೋದು. ಸೊ ಈ ತರ ಬೇರೆ ಬೇರೆ ಜಾಯಿಂಟ್ಸ್ಗೆ ನಾವು ನಂಬರ್ 1 ಬೇರೆ ಬೇರೆ ಕಲರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್. ಯಾರಿಗಾದ್ರೂ ಚೆಸ್ಟ್ ಟೈಟ್ ಆಗ್ತಿದೆ, ಟೈಟ್ನೆಸ್ ಇದೆ ಅಂದ್ರೆ ಅಲ್ಲಿ ಆಕಾಶ ಕಡಿಮೆ ಹೇಗಿದೆ ಅಂತ, ನೀವು ಚೆಸ್ಟ್ ರಿಫ್ಲೆಕ್ಸ್ಗೆ ಹೋಗ್ಬಿಟ್ಟು ಜಸ್ಟ್ ನಂಬರ್ 1 ಪರ್ಪಲ್ ಅಂತ ಬರೀರಿ ಎದೆ ಭಾಗದ ರಿಫ್ಲೆಕ್ಸ್ಗೆ. ನಿಮ್ಮ ಎದೆ ಬಿಗಿತಾ ಇದ್ರೆ ಅದು ರಿಲೀಫ್ ಆಗುತ್ತೆ. ಬಟ್ ಪಲ್ಪಿಟೇಷನ್ ಇತ್ತು ಅಂದ್ರೆ ಬರಿಬಾರ್ದು. ಪರ್ಪಲ್ ನಂಬರ್ 1 ಪರ್ಪಲ್ ಹಾಕಿದ್ರೆ ಪಲ್ಪಿಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಎದೆ ಬಿಗಿತ, ಎದೆ ನೋವು ಇದ್ರೆ ನೀವು ನಂಬರ್ 1 ಪರ್ಪಲ್. ಜಸ್ಟ್ ಲಂಗ್ ರಿಫ್ಲೆಕ್ಸ್ಗೆ ಹಾಕಿ, ಯಾಕಂದ್ರೆ ಪರ್ಪಲ್ ಇಸ್ ರಿಲೇಟೆಡ್ ಟು ಲಂಗ್ಸ್, ನಾಟ್ ರಿಲೇಟೆಡ್ ಟು ಹಾರ್ಟ್. ಸೊ ಎದೆ ಭಾಗದಲ್ಲಿ ಇಲ್ಲಿ ನಿಮ್ಗೆ ಲಂಗ್ ಎಡಗಡೆ ಬಲಗಡೆ ಲಂಗ್ಸ್ ರಿಫ್ಲೆಕ್ಸ್ ಏನ್ ಬರುತ್ತೆ ಅಲ್ಲಿ ಹಾಕಿ, ನೀವು ಇಂಪ್ರೂವ್ಮೆಂಟ್ ನೋಡ್ತೀರಾ. ಸೊ ಇದು ಕವರಿಂಗ್ ಇದೆ ಅಲ್ವಾ. ತುಂಬಾ ಜನಕ್ಕೆ ಬೇರೆ ಬೇರೆ ವಿಷಯಗಳನ್ನ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಬಟ್ ಅರ್ಥ ಆಗಲ್ಲ ಅಂತಾರೆ. ನಿಮ್ದೇನೋ ಪ್ರೊಫೆಷನ್ ಇರುತ್ತೆ, ಇವತ್ತು ಕಲರ್ ನ್ಯೂಮರಾಲಜಿ ಕಲಿಯಕ್ ಬಂದಿದ್ರ, ಇದು ಅರ್ಥ ಆಗ್ಬೇಕು, ತಲೆ ಒಳಗ್ ಹೋಗ್ಬೇಕಂದ್ರೆ ತಲೆ ಖಾಲಿ ಇರ್ಬೇಕಲ್ಲ, ಆಕಾಶ ತತ್ವ ಬೇಕು ತಾನೆ. ಸೊ ಹೊಸ ವಿಷಯಗಳನ್ನ ಬೇಗನೆ ಕಲಿಬೇಕು ಅಂತಂದ್ರೆ ನೀವು ಬಲಗೈ, ಕಿರುಬೆರಳು, ಉಗುರು ಕೆಳಗಡೆ ಯಾಂಗ್ ಬ್ರೇನ್ಗೆ ನಂಬರ್ 1 ಪರ್ಪಲ್ ಅಂತ ಬರೀರಿ ಈ ವಿಷಯ ಕಲಿಬೇಕು ಅಂದ್ರೆ. ಅದೇ ತರ ಮಕ್ಕಳು ಅಷ್ಟೇ, ನಿಮ್ಮ ಮಕ್ಕಳಲ್ಲಿ ಗ್ರಾಸ್ಪಿಂಗ್ ಪವರ್ ಇಂಪ್ರೂವ್ ಮಾಡ್ಬೇಕು, ಎಲ್ಲದನ್ನ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ಅವ್ರ ತಲೆ ಖಾಲಿ ಇರ್ಬೇಕು. ಖಾಲಿ ಇರ್ಬೇಕಂದ್ರೆ ನಂಬರ್ 1 ಪರ್ಪಲ್ ಯಾಂಗ್ ಬ್ರೇನ್ಗೆ.
ಇಲ್ಲ ಕೈ ಮೇಲೆ ಬರ್ಕೊಳೋದ್ ಕಷ್ಟ, ಊಟ ಗೀಟ ಮಾಡ್ತಾರೆ ಅಂತಂದ್ರೆ ಅವ್ರ ನೋಟ್ಬುಕ್ ಟೆಕ್ಸ್ಟ್ ಬುಕ್ ಅಲ್ಲೇ ಬ್ಯಾಗ್ ಅಲ್ಲಿ ಜಸ್ಟ್ ನಂಬರ್ 1 ಪರ್ಪಲ್ ಅಂತ ಬರ್ದಿಡಿ. 1 ವಾರ 2 ವಾರ ಯು ಕ್ಯಾನ್ ಸಿ ದ ಚೇಂಜಸ್ ಅಂಡ್ ಇಂಪ್ರೂವ್ಮೆಂಟ್ಸ್. ತುಂಬಾ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಇರ್ಬೇಕು ಸರ್ ನನ್ನ ಮಗನಿಗೆ, ಅನಾಲಿಟಿಕಲ್ ಸ್ಕಿಲ್ಸ್, ಮ್ಯಾಥ್ಸ್ ಸೈನ್ಸ್ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ನಂಬರ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ನಂಬರ್ 1 ಪರ್ಪಲ್ ಜಸ್ಟ್ ವಿಷಯನ ಅಬ್ಸರ್ವ್ ಮಾಡ್ಕೊಳುತ್ತೆ, ಕೇಳಿಸ್ಕೊಳುತ್ತೆ, ಸಂಪೂರ್ಣವಾಗಿ ಹೀರ್ಕೊಳುತ್ತೆ. ಮಕ್ಕಳಿಗಂತಲ್ಲ, ನಿಮ್ ಗಂಡಂದ್ರಿಗೂ ಹೆಂಡ್ತಿರಿಗೂ ಆಗ್ಬೋದು, ನೀ ಹೇಳಿದ್ ಕೇಳಿಸ್ಕೊತಾ ಇಲ್ಲ ಅಂದ್ರೆ. ನಂಬರ್ 1 ಪರ್ಪಲ್ ಹಾಕಿ ಕೇಳಿಸ್ಕೊತಾರೆ, ಯಾಕಂದ್ರೆ ಖಾಲಿ ಆಗಿರುತ್ತೆ ತಲೆ. ಅವ್ರು ಯಾವಾಗ ಕೇಳಿಸ್ಕೊಳಲ್ಲ ಅಂದ್ರೆ ತಲೆ ತುಂಬಿದಾಗ, ಬೇರೆ ವಿಷಯಗಳೆಲ್ಲ ತಲೆ ತುಂಬಿದಾಗ ನಿಮ್ ಮಾತು ಕೇಳಿಸ್ಕೊಳಲ್ಲ. ಖಾಲಿ ಮಾಡಿ ನಂಬರ್ 1 ಪರ್ಪಲ್ ಹಾಕಿ ಕೇಳಿಸ್ಕೊತಾರೆ. ಸೊ ಟ್ರೈ ಮಾಡಿ, ಅದ್ಭುತವಾದ ನಂಬರ್ 1 ಪರ್ಪಲ್. ಇದು ಇನ್ ಡೆಪ್ತ್ ಆಗಿ ನೀವು ಆರ್ಗನ್ ಲೆವೆಲ್, ಟಿಶ್ಯೂ ಲೆವೆಲ್ ಅನ್ನು ಟಚ್ ಮಾಡ್ಬೋದು. ಯಾಕೆ ಅಂತಂದ್ರೆ ಎಲ್ಲಾ ಆರ್ಗನ್ ನಲ್ಲೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಅದ್ರ ಸುತ್ತ. ಸ್ಟಮಕ್ ಅಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಮ್ಯೂಕಸ್ ಲೇಯರ್ ಇರುತ್ತೆ. ಯಾಕಿರುತ್ತೆ ಗೊತ್ತಾ? ನೀವು ಉಪ್ಪು, ಹುಳಿ, ಖಾರ ಏನೇನೋ ತಿಂತೀರ, ಅದೆಲ್ಲದನ್ನು ಪ್ರೊಟೆಕ್ಟ್ ಮಾಡ್ಬೇಕಲ್ಲ ತನ್ನಿಂದ ತಾನು. ಇವನ್ ಹೈಡ್ರೋಕ್ಲೋರಿಕ್ ಆಸಿಡ್ ಎಷ್ಟಿರುತ್ತೆ ಅಂತಂದ್ರೆ pH ಲೆವೆಲ್ 1.5 ಇಂದ 2.5 ಇರುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ತುಂಬಾ ಆಸಿಡ್ ನಿಮ್ಮ ಹೊಟ್ಟೆಲಿ. ಅದ್ರ ಆಸಿಡ್ ಅದನ್ನೇ ಸುಡಬಾರ್ದಲ್ವಾ, ಆ ಸ್ಟಮಕ್ ಮಸಲ್ಸ್ ನ ಡ್ಯಾಮೇಜ್ ಮಾಡಬಾರ್ದಲ್ವಾ. ಅದಕ್ಕೋಸ್ಕರ ಅದ್ರ ಸುತ್ತೊಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಮ್ಯೂಕಸ್ ಲೇಯರ್. ಆ ಲೇಯರ್ ನ ಕಂಟ್ರೋಲ್ ಮಾಡೋದು ಆಕಾಶ ತತ್ವ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಸ್ವಲ್ಪ ಖಾರ ತಿಂದ್ರೆ ಆಗಲ್ಲ, ಹುಳಿ ತಿಂದ್ರೆ ಆಗಲ್ಲ, ಹೊಟ್ಟೆ ಉರಿ ಬರುತ್ತೆ, ನಾಲ್ಗೆ ಉರಿ ಬರುತ್ತೆ, ಈ ತರ ಸೆನ್ಸಿಟಿವ್ ಅಂದ್ರೆಗಿನಾಗಿ ನಿಮ್ ಪ್ರೊಟೆಕ್ಟಿವ್ ಲೇಯರ್ ವೀಕ್ ಆಗಿದ್ರೆ ಅವರು ನಂಬರ್ 1 ಪರ್ಪಲ್ ಯೂಸ್ ಮಾಡ್ಬೋದು. ಎಲ್ಲಿ? ಸ್ಟಮಕ್ ರಿಫ್ಲೆಕ್ಸಿಗಾದ್ರೂ ಯೂಸ್ ಮಾಡಿ, ಸ್ಟಮಕ್ ಜಾಯಿಂಟಿಗಾದ್ರೂ ಯೂಸ್ ಮಾಡಿ. ಇಲ್ಲ ಸರ್ ಸ್ಟಮಕ್ ಸೆನ್ಸಿಟಿವ್ ಇಲ್ಲ, ನನ್ಗೆ ಖಾರ ತಿನ್ನಕ್ಕೆ ಆಗಲ್ಲ, ನಾಲಿಗೆ ಸೆನ್ಸಿಟಿವ್, ನಾಲಿಗೆ ಮೇಲೆ ಪ್ರೊಟೆಕ್ಟಿವ್ ಲೇಯರ್ ಇಲ್ಲ ಅಂದ್ರೆ ನೀವು ಮೌತ್ ರಿಫ್ಲೆಕ್ಸ್, ಎಡಗೈ, ಮಧ್ಯದ ಬೆರಳು, ಮಧ್ಯದ ಜಾಯಿಂಟ್, ಅಲ್ಲಿ ಪರ್ಪಲ್ ಹಾಕಿ. ಪರ್ಪಲ್ 1 ಏನಾಗುತ್ತೆ? ಪರ್ಪಲ್ 1 ಹಾಕಿದಾಗ ಅದು ಆ ಲೇಯರ್ ನ ರೀಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಇಟ್ಸ್ ಆಕಾಶ ತತ್ವ ಅಲ್ವಾ, ಕವರಿಂಗ್ ಮಾಡುತ್ತೆ. ಸೊ ಟ್ರೈ ಮಾಡಿ, ನೀವು ಎಲ್ಲೆಲ್ಲಿ ಪ್ರೊಟೆಕ್ಟಿಂಗ್ ಲೇಯರ್ ನ ಕ್ರಿಯೇಟ್ ಮಾಡಬೇಕು, ಒಂದು ಆರ್ಗನ್ ನ ಇಮ್ಯುನಿಟಿನ ಸ್ಟ್ರೆಂಥನ್ ಮಾಡಬೇಕು ಅನ್ಕೊಂಡ್ರೆ ಅಲ್ಲಿ ನೀವು ನಂಬರ್ 1 ಪರ್ಪಲ್ ಯೂಸ್ ಮಾಡಿ. ಇಲ್ಲ ವಿತ್ ಇನ್ ಆರ್ಗನ್ ಯೂಸ್ ಮಾಡ್ತೀನಿ ಅಂದ್ರೆ ಅಲ್ಲಿನೂ ನಂಬರ್ 1 ಯೂಸ್ ಮಾಡ್ಬೋದು ಬೇರೆ ಬೇರೆ ಇದರಲ್ಲಿ. ಫಾರ್ ಎಕ್ಸಾಂಪಲ್ ಲಂಗ್ಸ್ ರೆಪ್ರೆಸೆಂಟ್ ಮಾಡೋದು ಆಕಾಶ ತತ್ವ ತಾನೆ, ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್. ನಿಮ್ ಲಂಗ್ಸ್ ಅಲ್ಲಿ ತುಂಬಾ ಕಫ ತುಂಬ್ಕೊಂಡ್ಬಿಟ್ಟಿತ್ತು, ಆಚೆ ಹೋಗ್ತಾ ಇಲ್ಲ, ಏನ್ ಮಾಡೋದು? ಕಫನ ಆಚೆ ಕಳಿಸ್ಬೇಕು ಅಂತಂದ್ರೆ ಚಲನೆ ಬೇಕು. ಲಂಗ್ ರಿಫ್ಲೆಕ್ಸ್ಗೆ ನಂಬರ್ 1 ಡಾರ್ಕ್ ಬ್ಲೂ ಅಲ್ಲಿ ಬರೀತೀನಿ, ಕಫ ಆಚೆ ಹಾಕಕ್ಕೆ. ಇಲ್ಲ ಕಫನ ಕರಗಿಸ್ಬೇಕು ಅಂದ್ರೆ ನಂಬರ್ 1 ಆರೆಂಜ್, ನಂಬರ್ 1 ಅಂತ ಆರೆಂಜ್ ಕಲರ್ ಅಲ್ಲಿ ಬರೀತೀನಿ, ಕಫನ ಕರಗಿಸೋದಿಕ್ಕೆ. ಟ್ರೈ ಮಾಡ್ತೀರಾ? ಇಲ್ಲ ಸರ್ ಕಫನೇ ಆಗ್ಬಾರ್ದು ಅಂತೀರಾ? ಅವಾಗ ನೀವು ಸ್ಟಮಕ್ ರಿಫ್ಲೆಕ್ಸ್ಗೆ ಹೋಗ್ಬೇಕು. ಅಲ್ಲಿ ನಂಬರ್ 3 ಅಂತ ಸ್ಕೈ ಬ್ಲೂ ಅಲ್ಲಿ ಬರಿಬೇಕು. ಯಾಕೆಂದ್ರೆ ಅದು ಮೆಟಾಬಾಲಿಸಮ್ ಇನ್ಕ್ರೀಸ್ ಮಾಡುತ್ತೆ. ನಿಮ್ಮ ಸ್ಟಮಕ್ ಯಾವಾಗ ಮೆಟಾಬಾಲಿಸಮ್ ವೀಕ್ ಆಗುತ್ತೆ, ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ವೋ, ಅದಕ್ಕೆ ಕಫಾಯಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಂಬರ್ 1 ವರ್ಕ್ ಆಗಲ್ಲ. ಏನೇ ಕರಗಿಸ್ಬೇಕು ಅಂತಂದ್ರೆ ಬೆಂಕಿ ಬೇಕು, ನಂಬರ್ 3 ಸ್ಕೈ ಬ್ಲೂ. ಅದನ್ನ ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ನಂಬರ್ 1 ಪರ್ಪಲ್ ಕೊಟ್ಟಾಗ ನೀವು ಅದಕ್ಕೆ ಒಂದು ಪ್ರೊಟೆಕ್ಟಿಂಗ್ ಲೇಯರ್ ಕೊಟ್ಬಿಟ್ಟು ಯು ಕ್ಯಾನ್ ಕ್ರಿಯೇಟ್ ಹೆಲ್ತಿ ಶೀಲ್ಡ್ ಅರೌಂಡ್ ಇಟ್ ಮಾಡ್ತೀರಾ. ಸೊ ಅದೇ ತರ ಲಂಗ್ಸ್ ಮಾತ್ರ ಅಲ್ಲ, ಲಾರ್ಜ್ ಇಂಟೆಸ್ಟೈನ್ ಅಲ್ಲೂ ಅಷ್ಟೇ. ಮೋಷನ್ ಸರಿಯಾಗಿ ಹೋಗ್ತಾ ಇಲ್ಲ, ನನ್ ಮಗ ಬಾತ್ರೂಮ್ ಅಲ್ಲಿ 1 ಗಂಟೆ ಕೂತ್ಕೋತಾನೆ ಅಂತ ತುಂಬಾ ತಾಯಂದ್ರು ಕಂಪ್ಲೇಂಟ್ ಮಾಡ್ತಾರೆ. ಜಸ್ಟ್ ಲಾರ್ಜ್ ಇಂಟೆಸ್ಟೈನ್ಗೆ ನಂಬರ್ 1 ಅಂತ ಡಾರ್ಕ್ ಬ್ಲೂ ಅಲ್ಲಿ ಕೊಡಿ.
ಏನಾಗುತ್ತೆ ಡಾರ್ಕ್ ಬ್ಲೂ ಕೊಟ್ರೆ? ಡಾರ್ಕ್ ಬ್ಲೂ ಅಂದ್ರೆ ಚಲನೆ, ಝೀ ಅಂತ ಹಿಂಗೋಗಿ ಹಿಂಗ್ ಬರ್ತಾರೆ. ಸೊ ನೀವು ಯಾವ ಕಲರ್ನ ಯಾವ ಜಾಯಿಂಟ್ಗೆ ಹಾಕ್ತೀರ ಅನ್ನೋದು ಇಂಪಾರ್ಟೆಂಟ್. ಇವನ್ ಪೈಲ್ಸ್ ಆಗಿತ್ತು ಅನ್ಕೊಳ್ಳಿ, ಅಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಕವರ್ ಆಗ್ಬಿಟ್ಟಿರ್ತತೆ, ಅದನ್ನ ಕಡಿಮೆ ಮಾಡ್ಬೇಕು. ಅಲ್ಲಿನೂ ನಂಬರ್ 1 ಡಾರ್ಕ್ ಬ್ಲೂ ಹಾಕ್ಬೋದು ಪೈಲ್ಸ್ ಆಗಿದ್ರೆ. ಇಲ್ಲ ಸರ್ ಎಕ್ಸ್ಟ್ರಾ ಪೈಲ್ ಏನು ಬಂದಿಲ್ಲ, ಬಟ್ ಬ್ಲೀಡಿಂಗ್ ಆಗ್ತಾ ಇದೆ, ಬ್ಲೀಡ್ ಆಗ್ತಾ ಇದೆ. ಬ್ಲೀಡಿಂಗ್ ನ ಸ್ಟಾಪ್ ಮಾಡಬೇಕಂದ್ರೆ ಯೆಲ್ಲೋ ಕಲರ್, ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟ್ ಗೆ ನೀವು ನಂಬರ್ 1 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರೀಬಹುದು. ಸೊ ಈ ತರ ನಂಬರ್ 1 ಅನ್ನ ನೀವು ಬೇರೆ ಬೇರೆ ಆಂಗಲ್ ಅಲ್ಲಿ ಆಕಾಶ ತತ್ವದ ವಿವಿಧ ಗುಣಗಳನ್ನ ನಿಮ್ಮ ದೇಹದ ಆರೋಗ್ಯ ಕೊಡಬಹುದು. ಅದ್ರ ಜೊತೆಗೆ ನೀವು ವ್ಯಾವಹಾರಿಕವಾಗಿ ಯೂಸ್ ಮಾಡ್ತೀರಂದ್ರೆ ಇನ್ನೊಬ್ಬರನ್ನ ಒಪ್ಪಿಸ್ಬೇಕು, ಅವ್ರು ಕೊಡೋ ತರ ಮಾಡ್ಬೇಕು, ಅವ್ರು ನಾವ್ ಹೇಳಿದ್ದನ್ನ ಕೇಳಿಸ್ಕೋಬೇಕು ಅಂದ್ರೆ ನಂಬರ್ 1 ಪರ್ಪಲ್. ಕೆಲವ್ರಿಗೆ ಯಾರಿಗೋ ದುಡ್ಡು ಕೊಟ್ಟಿರ್ತಾರ, ಕೇಳೋಕೋರ್ ನಿಮ್ಮನ್ನೇ ದಬಾಯಿಸ್ತಿರ್ತಾರೆ. ಅವ್ ನಂಬರ್ 1 ಪರ್ಪಲ್ ಹಾಕೊಂಡ್ ಹೋಗಿ, ಯಾಕಂದ್ರೆ ನೀವ್ ಹೇಳೋದ್ ಕೇಳಿಸ್ಕೋಬೇಕಲ್ಲ, ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕಲ್ವಾ, ಕೊಡ್ಬೇಕಲ್ವಾ. ಅದಕ್ಕೆ ನಂಬರ್ 1 ಪರ್ಪಲ್. ಅದೇ ನಂಬರ್ 1 ಪರ್ಪಲ್ ಪದೇ ಪದೇ ಯೂಸ್ ಮಾಡಬಾರ್ದು, ಬೋರ್ ಆಗ್ಬಿಡುತ್ತೆ. ಯಾಕೆ ಗೊತ್ತಾ? ಎಲ್ಲದಕ್ಕೂ ಓಕೆ ಓಕೆ ಅಂತಿರ್ತಾರೆ, ಯಾರು ಕೇಳಿದ್ರು ಹೂ ಅಂತಿರ್ತಾರ. ನೀವ್ ಕೇಳಿದ್ರು ಅಂದ್ರೆ ಓಕೆ, ಎಲ್ಲಾರು ಕೇಳಿದ್ರು ಹೂ ಅಂದ್ರೆ ಹೆಂಗೆ? ಆಕಾಶತ್ವ ಜಾಸ್ತಿ ಆದಾಗ ನೋ ಅನ್ನಕ್ ಆಗಲ್ಲ. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಟು ಸೇ ನೋ. ಇಲ್ಲ ಅಂತ ಹೇಳೋದು ತುಂಬಾ ಕಷ್ಟ ಅವ್ರಿಗೆ. ಹಾಗಾಗಿ ಆಕಾಶ ತತ್ವನ ಲಿಮಿಟೆಡ್ ಆಗಿ ಬಳಸಿ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ, ಎಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು, ಎಲ್ಲಿ ಕವರಿಂಗ್ ಬೇಕು, ಎಲ್ಲಿ ಪ್ರೊಟೆಕ್ಟಿಂಗ್ ಲೇಯರ್ ಬೇಕು, ಓಕೆ, ಎಲ್ಲಿ ಅಕ್ಸೆಪ್ಟೆನ್ಸ್ ಕ್ರಿಯೇಟ್ ಮಾಡಬೇಕು ಅಲ್ಲೆಲ್ಲ ಬಳಸಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ದೈಹಿಕವಾಗಿ ವರ್ಕ್ ಆಗುತ್ತೆ, ಮಾನಸಿಕವಾಗಿ ವರ್ಕ್ ಆಗುತ್ತೆ, ಬೌದ್ಧಿಕವಾಗಿ ವರ್ಕ್ ಆಗುತ್ತೆ. ವ್ಯಾವಹಾರಿಕವಾಗಿ ನೀವು ಇನ್ನೊಬ್ಬರನ್ನ ಒಪ್ಪಿಸ್ಬೋದು ನಂಬರ್ 1 ಪರ್ಪಲ್ ಇಂದ. ಓಕೆ, ಬಟ್ ಕೆಲವೊಂದ್ಸತಿ ತುಂಬಾ ಸ್ಪೇಸ್ ಆದ್ರೆ ಕಷ್ಟ. ತುಂಬಾ ಸ್ಪೇಸ್ ಏನ್ ಕ್ರಿಯೇಟ್ ಮಾಡ್ತತೆ ಹೇಳಿ? ಇಟ್ ಕ್ರಿಯೇಟ್ಸ್ ದ ಗ್ಯಾಪ್. ಎರಡು ಸಂಬಂಧಗಳ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆದ್ರೆ ಏನಾಗುತ್ತೆ? ಇವ್ರು ನಿಮ್ಮನ್ನ ಮರ್ತು ಬಿಡ್ತಾರೆ, ಅವ್ರು ಇವ್ರನ್ನ ಮರ್ತು ಬಿಡ್ತಾರೆ, ಒಬ್ರಿಗೊಬ್ರು ಟಚ್ ಇರಲ್ಲ. ಹಂಗೂ ಆಗ್ಬಾರ್ದು. ಸೊ ಸಂಬಂಧ, ಅದು ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಸಂಬಂಧಗಳು ಹೊಂದಿಕೆ ಆಗಿರ್ಬೇಕಂದ್ರೆ ಅವ್ರ ಗ್ಯಾಪ್ ಕಡಿಮೆ ಇರಬೇಕು. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇಲ್ಲ, ದೂರ ತಳ್ಬೇಕಂದ್ರೆ ಪರ್ಪಲ್ 1 ಯೂಸ್ ಮಾಡಿ. ಇಲ್ಲ ಅವ್ರು ನಮ್ಮ ಹತ್ರನೇ ಇರ್ಬೇಕು ಅಂತಂದ್ರೆ ಯು ಹ್ಯಾವ್ ಅದರ್ ನಂಬರ್ಸ್. ನಂಬರ್ 4 ಯೂಸ್ ಮಾಡ್ತೀವಿ, ನಂಬರ್ 5 ಯೂಸ್ ಮಾಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ನಂಬರ್ 1 ಯೂಸ್ ಮಾಡಿದಾಗ ಇನ್ನೊಬ್ಬರನ್ನ ಒಪ್ಸ್ತೀರಾ, ಹೂ ಅಂತಾರೆ, ಅದು ಆಗುತ್ತೆ, ಸ್ವಲ್ಪ ಗ್ಯಾಪು ಕ್ರಿಯೇಟ್ ಆಗುತ್ತೆ. ಇದು ನಿಮ್ಗೆ ಅವೇರ್ನೆಸ್ ಇರ್ಲಿ ಅಂತ ಹೇಳ್ದೆ. ಆಕಾಶ ಅಂದ್ರೇನೆ ಸ್ಪೇಸ್. ಓಕೆ, ಎಸ್, ಎನಿ ಕ್ವಶನ್ಸ್ ಆನ್ ಆಕಾಶ? ನಮಸ್ಕಾರ. ನಮಸ್ತೆ ಸರ್. ಹೇಳಿ ಮೇಡಮ್. ಸರ್, ಒಂದು ಶೂನ್ಯದ ಬಗ್ಗೆ ಒಂದು ಪ್ರಶ್ನೆ ಇದೆ, ಆಮೇಲೆ ಪರ್ಪಲ್ ಬಗ್ಗೆ ಒಂದು ಪ್ರಶ್ನೆ ಇದೆ. ಹೇಳಿ. ಶೂನ್ಯದ ಬಗ್ಗೆ ಕೋಲ್ಡ್ ಫೀಟ್ ಗೆ ನಾವು ಯೂಸ್ ಮಾಡ್ಬೋದಾ ಸರ್? ಅದು ಶೂನ್ಯನ ಕೋಲ್ಡ್ ಫೀಟ್ ಬೇಡವಾ ಸರ್? ಕೋಲ್ಡ್ ಫೀಟ್ ಆಗಿದೆ ಅಂದ್ರೆ ಬೆಸ್ಟ್ ನಂಬರ್ 3 ಸ್ಕೈ ಬ್ಲೂ. ನಂಬರ್ 3 ಸ್ಕೈ ಬ್ಲೂ ಹಾಕೊಂಡು ಇಮಿಡಿಯೇಟ್ ರಿಸಲ್ಟ್ ಬೇಕಲ್ವಾ ನಿಮ್ಗೆ? ಹೌದು ಸರ್, ಹೌದು. ನಂಬರ್ 3 ಸ್ಕೈ ಬ್ಲೂ. ಆಮೇಲೆ ಇನ್ನೊಂದು ಸರ್, ಈಗ ಪರ್ಪಲ್ ಅಲ್ಲಿ ನೀವು ಈಗ ಹೇಳಿದ್ರಲ್ಲ, ಅಂದ್ರೆ ಯಾರನ್ನಾರು ಒಪ್ಸ್ಬೇಕು ಅಂತಂದ್ರೆ ನಾವು ಪರ್ಪಲ್ ಬೇಕು ಅಂತ. ಸೊ ನಮ್ಮ ಹಸ್ಬೆಂಡ್ ಬಂದು ಈಗ ಮಾರ್ಕೆಟಿಂಗ್ ಫೀಲ್ಡ್ ಇದೆ. ಅವ್ರು ಹೆಂಗಂತಂದ್ರೆ ಎಲ್ಲರಿಗೂ ಇವಾಗ ಗ್ಲಾಸಸ್ ಎಲ್ಲ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಪೇಮೆಂಟ್ ಆಮೇಲೆ ಗ್ಲಾಸ್ ಬಂದ್ಮೇಲೆ ಇಮಿಡಿಯೇಟ್ ಆಗಿ ಪೇಮೆಂಟ್ ಹಾಕ್ತಿವಿ ಅಂತಾರೆ, ಬಟ್ ಹಾಕದೇ ಇಲ್ಲ. ಪೇಮೆಂಟ್ ಬರೋದು ತುಂಬಾ ಡಿಲೇ ಆಗ್ಬಿಡುತ್ತೆ ಸರ್. ನಮ್ ಕಡೆಯಿಂದ ಎಲ್ಲ ತಗೊಂಡ್ಬಿಡ್ತಾರೆ, ಮತ್ತೆ ಆ ಪೇಮೆಂಟ್ ಬರೋದು ಡಿಲೇ ಆಗತ್ತೆ. ಸೊ ಅದಕ್ಕೆ ಹೆಂಗ್ ವರ್ಕ್ ಆಗತ್ತೆ ನಂಬರ್ 1 ಪರ್ಪಲ್ ಅಂತ? ನಂಬರ್ 1 ಪೇಮೆಂಟ್ ಡಿಲೇ ವರ್ಕ್ ಆಗಲ್ಲ ಮೇಡಮ್. ನೀವು ಅವ್ರನ್ನ ಕೇಳಕ್ ಹೋಗ್ಬೇಕಾದ್ರೆ ನಂಬರ್ 1 ಪರ್ಪಲ್ ಹಾಕಬಹುದು.
ಹಾ ಸರ್, ದುಡ್ಡು ಕೊಡಪ್ಪ ಕೇಳಕ್ ಹೋದ ಹಾ ನಂಬರ್ 1 ಪರ್ಪಲ್ ಆಗ್ಬೋದು. ಬಟ್ ಆ ಡಿಲೇ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ನಂಬರ್ ಇಸ್ ನಂಬರ್ 6 ಆರೆಂಜ್. ಅಂದ್ರೆ ಇವಾಗ ನಂಬರ್ 6 ಆರೆಂಜ್. ಈಗ ನನಗೀಗ ಒಬ್ಬರಿಗೆ ನಾವು ಕೇಳ್ಬೇಕು ಏನಾದ್ರು, ಇವಾಗ ಪೇಮೆಂಟ್ ಆಗಿಲ್ಲ ಅಂತ ಕೇಳ್ಬೇಕು, 1 ಮಂತ್ ಇಂದಾನು ಪೆಂಡಿಂಗ್ ಇರುತ್ತೆ ಪೇಮೆಂಟ್. ಸೊ ಅವಾಗ ನಂಬರ್ 1 ಪರ್ಪಲ್ ಹಾಕ್ಬೇಕಾ ಅಥವಾ ನಂಬರ್ 6 ಆರೆಂಜ್ ಹಾಕ್ಬೇಕಾ ಸರ್? ಹೇಳ್ಬೇಕಾದ್ರೆ ನಂಬರ್ 1 ಪರ್ಪಲ್ ಹಾಕೊಂಡು ಆಮೇಲೆ ಮತ್ತೆ ನಂಬರ್ 6 ಆರೆಂಜ್ ಹಾಕೊಂಡ್ರೆ ಆನ್ ಟೈಮ್ ವಾಪಸ್ ಬರುತ್ತೆ. ಅಂದ್ರೆ ಪಾಮಲ್ಲೇ ಹಾಕೊಂಡ್ ಕೇಳ್ಬೇಕಾ ಅಥವಾ ಮೊಬೈಲ್ ಆಮಲ್ಲೂ ಆಗ್ಬೋದು, ಇಲ್ಲ ಚೀಟಿಯಲ್ಲಿ ಬರ್ದು ಇಟ್ಕೋಬಹುದು, ಇಲ್ಲ ಮೊಬೈಲ್ ಸ್ಕ್ರೀನ್ ಸೇವರ್ ಹಾಕೋಬಹುದು. ಹಾ ಸರ್. ಓಕೆ, ಥ್ಯಾಂಕ್ ಯು. ಆಮೇಲೆ ನನ್ ಮಗ ಒಂದ್ ಪ್ರಶ್ನೆ ಕೇಳ್ತಿದ್ದೆ ಸರ್. ಇವಾಗ ನಿದ್ದೆ ಮಾಡಕ್ಕೆ ಬ್ಲಾಕ್ ಕಲರ್ ಅಂತ ಹೇಳ್ತಿದ್ರು ಅಂಕಲ್. ನಾವ್ ಬೆಳಿಗ್ಗೆ ಎದ್ದೇಳಕ್ ಆಗಲ್ಲ, ನಿದ್ದೆ ಜಾಸ್ತಿ ಬಂದಿರುತ್ತಲ್ಲ, ಅವಾಗ ಯಾವ ಕಲರ್ ಯೂಸ್ ಮಾಡ್ಬೇಕು ಅಂತ. ಬ್ಲಾಕ್ ಯೂಸ್ ಮಾಡಬೇಡಿ, ಅವೆಲ್ಲ ಆಟೋಮೆಟಿಕ್ ಆಗಿ ಎದ್ದೇಳ್ತೀರಾ. ಅಲ್ಲ, ಅವ್ನ್ ಕೇಳ್ತಿರೋದು ವಿತ್ ಬ್ಲಾಕ್ ಹಾಕಿಲ್ಲದ್ರ ಹಂಗೆ ಮಲ್ಗಿರ್ತೀವಲ್ಲ, ಚೆನ್ನಾಗ್ ನಿದ್ದೆ ಬಂದಿರುತ್ತೆ. ಸೊ ಕೇಳ್ತಿದ್ದಾನೆ, ಅವ್ನ್ ಕ್ಯೂರಿಯಾಸಿಟಿ. ನಿಮ್ ಕ್ಲಾಸ್ ಕೇಳ್ತಾ ಇದ್ದೆ ಈಗ ಕುತ್ಕೊಂಡ್ ಪಕ್ಕದಲ್ಲೇನೆ. ಅದೇ 0 ಹಾಕಿದಾಗ ಮೈಂಡ್ ಇನ್ಆಕ್ಟಿವ್ ಆಗುತ್ತೆ. ಅದೇ ಆಕ್ಟಿವ್ ಮಾಡ್ಬೇಕಂದ್ರೆ ಡಾರ್ಕ್ ಬ್ಲೂ, ಸ್ಕೈ ಬ್ಲೂ. ಓಕೆ ಸರ್, ಅದು ನನಗೆ ನಾಲ್ಗೆ ಉರಿ ಪ್ರಾಬ್ಲಮ್ ನೀವೀಗ ಹೇಳಿದ್ರಲ್ಲ, ನಾಲ್ಗೆ ಪ್ರಾಬ್ಲಮ್ ಅಂತ, ಅದು ತುಂಬಾ ಇದೆ ಸರ್. ಅಂದ್ರೆ ಈಗ ಅಲ್ಲಿ ಏನು ಸೋರ್ಸ್ ಅಂತ ಏನೋ ಕಾಣಿಸಲ್ಲ, ಅಂದ್ರೆ ಏನೋ ಇದು ಹುಣ್ಣಾಗಿದೆ ಅಂತ ಏನೋ ಗೊತ್ತಾಗಲ್ಲ. ಯಾವಾಗ ನನಗ ಉರಿ ಬರುತ್ತೆ ಅಂದ್ರೆ ಸ್ವಲ್ಪ ಸ್ಪೈಸಿ ಫುಡ್, ಒಂದ್ ಸ್ವಲ್ಪದು ಸ್ಪೈಸಿ ಫುಡ್ ತಿಂದಾಗೆಲ್ಲ ನಾಲ್ಗೆ ಸೈಡ್ ಎಲ್ಲ ಫುಲ್ ಉರಿ ಬರುತ್ತೆ. ಬೇರೆಯವ್ರಿಗೆ ನಾರ್ಮಲ್ ಇರುತ್ತೆ ಅದು. ನಂಬರ್ 1 ಪರ್ಪಲ್ ಹಾಕಿ ಮೇಡಮ್, ಮೌತ್ ರಿಫ್ಲೆಕ್ಸ್. ಈಗ ಹೇಳಿದ್ರಲ್ಲ ನಂಬರ್ 1 ಪರ್ಪಲ್ ಮೌತ್ ರಿಫ್ಲೆಕ್ಸ್ ಗೆ ಟ್ರೈ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಸುವರ್ಣ. ನಮಸ್ತೆ ಸರ್. ನಮಸ್ಕಾರ. ಸರ್, ಬ್ಲಾಕ್ ಬಗ್ಗೆ ಹೇಳ್ಬೋದಲ್ವಾ? ನನ್ನ ಫೀಡ್ಬ್ಯಾಕ್ ಇತ್ತು. ಹೇಳಿಮಾ. ಸರ್, ಆಕ್ಚುಲಿ ನನಗೆ ಯೂರಿನ್ ರಿಪೀಟೆಡ್ ಆಗಿ ಪಾಸ್ ಮಾಡ್ತಾ ಇದ್ದೆ. ನಾನು ಮಲಗಿದ್ರೆ 4 ಸಲನಾದ್ರೂ ಮಿನಿಮಮ್ ಹೋಗ್ತಾ ಇದ್ದೆ. ಬಟ್ ನಾನು ಬ್ಲಾಕ್ 0 ಆಯಿಲ್ ಹಾಕೊಂಡ್ಮೇಲೆ ಒಂದ್ 7 to 8 hours ನಾನು ಹೋಲ್ಡ್ ಮಾಡ್ತೀನಿ ಸರ್, ವಿತೌಟ್ ಎನಿ ಪೈನ್. ಸೂಪರ್. ಸೊ ನಿನ್ನೆ ಹೇಳಿದೀನಿ, ಇವತ್ತು ರಿಸಲ್ಟ್ ಹೇಳ್ತಿದ್ದೀರಾ? ಇಲ್ಲ, ನಾನು ನೆನ್ನೆ ಅವಕಾಶ ಸಿಗ್ಲಿಲ್ಲ ಸರ್, ಹಾಗಾಗಿ ಹೇಳಕ್ಕಾಗಿಲ್ಲ. ನೆನ್ನೆನೆ ಹೇಳ್ಬೇಕು ಅಂತ ಇದ್ದೆ. ಆಮೇಲೆ ಬಸ್ ನಮ್ಮ ಅಮ್ಮನ ಮನೆದ್ ಪ್ರಾಪರ್ಟಿ ಒಂದು ಸೇಲ್ ಆಗಕ್ ಬರ್ತಾರೆ, ನೋಡ್ಕೊಳ್ತಾರೆ, ಹೋಗ್ತಾರೆ ಸರ್. ನಂಬರ್ 1 ಪರ್ಪಲ್ ಯೂಸ್ ಆಗುತ್ತೆ ಸರ್ ಅದಕ್ಕೆ? ನಂಬರ್ 1 ಪ್ರಾಪರ್ಟಿ ಸೇಲ್ ಮಾಡಕ್ಕೂ ಆಗಲ್ಲ. ನಂಬರ್ 1 ಬಾರ್ಗೇನಿಂಗ್ ಗೆ ನೀವ್ ಹೇಳಿದ ರೇಟಿಗೆ ಅವ್ರಿಗೆ ಒಪ್ಪಿಸ್ಬೇಕು ಅಂದ್ರೆ ಅವಾಗ ಮಾತ್ರ ನಂಬರ್ 1 ಯೂಸ್ ಆಗೋದು. ಓಕೆ, ಮತ್ತೆ ಅದು ಓಕೆ. ಇದಕ್ಕೆ ಇನ್ಯಾವ್ದೇ ಆಗ್ಬೋದು ಸರ್? ನೆಕ್ಸ್ಟ್ ಹೇಳ್ತೀರಾ ಅಥವಾ ಹೇಳ್ಬೋದಾ? ಹೇಳ್ತೀನಿ. ಇವಾಗ ಲಾಜಿಕಲ್ ಆಗಿ ಹೇಳ್ತೀನಿ. ಸುಮಾರು ಜನ ನಿಮ್ದೇ ಕ್ವಶನ್ ಬೇರೆ ತಲೆಯಲ್ಲಿ ಇದೆ, ಅದನ್ನ ಸೇಲ್ ಮಾಡ್ಕೋಬೇಕು ಅಂತ. ಅದಕ್ಕೆ 2-3 ಕೆಲವೊಂದ್ಸತಿ ಒಂದೇ ನಂಬರ್ ನಿಂದ ಎಲ್ಲಾ ಎನರ್ಜಿ ಕ್ರಿಯೇಟ್ ಮಾಡಕ್ ಆಗಲ್ಲ. ವಿ ನೀಡ್ ಸೀರೀಸ್ ಆಫ್ ನಂಬರ್. ಓಕೆ, ಅದನ್ನ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ರಾಜಶೇಖರ್. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ಈ ಹಾರ್ಟ್ ಬ್ಲಾಕೇಜಸ್ ಗೆ ನಂಬರ್ 1 ಪರ್ಪಲ್ ಹಾರ್ಟ್ ರಿಫ್ಲೆಕ್ಸ್ ಪಾಯಿಂಟ್ ಗೆ ಇದ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ ಸರ್? ಅದು ಸರ್, ಒಂದು ಬ್ಲಾಕೇಜ್ ಆಗಿದೆ ಅಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿದೆ ಅಂದ್ರೆ ಮುಚ್ಕೊಂಡಿದೆ. ಅಲ್ಲಿ ಆಕಾಶನ ಕಡಿಮೆ ಮಾಡ್ಬೇಕು ನೀವು. ಕಡಿಮೆ ಮಾಡಿ. ಓಕೆ 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 ಓಕೆ. ಐದರ್ ನಂಬರ್ 2 ಡಾರ್ಕ್ ಬ್ಲೂ ಆರ್ ನಂಬರ್ 1 ಡಾರ್ಕ್ ಬ್ಲೂ ಯೂಸ್ ಮಾಡ್ಬೇಕು. ಹಾರ್ಟ್ ರಿಫ್ಲೆಕ್ಸ್ ಗೆ, ಹಾರ್ಟ್ ಜಾಯಿಂಟ್ ಗೆ, ಇಲ್ಲ ಹಾರ್ಟ್ ರಿಫ್ಲೆಕ್ಸ್ ಗೆ. ಹಾರ್ಟ್ ರಿಫ್ಲೆಕ್ಸ್ ಗೆ ಹಾರ್ಟ್ ಜಾಯಿಂಟ್ ಅಂದ್ರೆ ಎಡಗಡೆ ಕಿರುಬೆರಳು 3ನೇ ಜಾಯಿಂಟ್. ಹಾರ್ಟ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಓಕೆ. ಲಾಂಗ್ ಬ್ಯಾಕ್ ನಿಮ್ದು ವಿಡಿಯೋ ನೋಡ್ಬಿಟ್ಟು ನನಗೆ ಅಯೋಟಿಕ್ ಸ್ಟೆನೋಸಿಸ್ ಇತ್ತು ಸರ್ ನನಗೆ. ಅವಾಗ ನೀವು ನನಗೆ ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ನಾನು. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ 3rd ಜಾಯಿಂಟ್, ಕಫ ಜಾಯಿಂಟ್, ವಾತ ಪಿತ್ತ ಕಫ ಜಾಯಿಂಟಿಗೆ, ಮತ್ತೆ ರೈಟ್ ಹ್ಯಾಂಡ್ ಇದಕ್ಕೆ ಕಲರ್ ಡಾರ್ಕ್ ಬ್ಲೂ, ಇದು ಡಾರ್ಕ್ ಬ್ಲೂ ಕಲರ್ ಡಾಟ್ ಹೇಳಿದ್ರಿ ನೀವು. ಅದನ್ನ ನಾನು ಮಾಡಿ ಚೆಕ್ ಮಾಡಿಸಿದ್ರೆ ಅದು ಸ್ಟೆನೋಸಿಸ್ ಕಮ್ಮಿ ಆಗಿತ್ತು ಸರ್. ದಟ್ ಈಸ್ ದ ಪವರ್ ಆಫ್ ಡಾರ್ಕ್ ಬ್ಲೂ. ಹೌದು ಸರ್, ಡಾರ್ಕ್ ಬ್ಲೂ ಕಮ್ಮಿ ಆಗಿತ್ತು ಅವರು. ಡಾರ್ಕ್ ಬ್ಲೂ ಅದ್ಭುತವಾದ ಚಲನೆ ಕೊಡುತ್ತೆ ನಿಮ್ಮ ಟಿಶ್ಯೂಸ್ಗೆ. ಸೊ ಅದ್ರ ಬಗ್ಗೆ ನಾಳೆ ಡಿಸ್ಕಸ್ ಮಾಡೋಣ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪರ್ಪಲ್. ಓಕೆ, ನಾನು ಪರ್ಪಲ್ ಅನ್ಕೊಂಡೆ. ಸಾರಿ ಸರ್. ಓಕೆ, ಥ್ಯಾಂಕ್ ಯು.
ಎಲ್ಲಾ ಕಲರ್ಸ್ ಸೂಪರ್ ಆಗಿ ವರ್ಕ್ ಆಗ್ತವೆ. ದ ಓನ್ಲಿ ಥಿಂಗ್ ಇಸ್ ಯಾವ ಕಲರು ಯಾವ ಟೈಮಲ್ಲಿ ಯಾರಿಗೆ ಕೊಡ್ಬೇಕಂತ ನೀವು ಕಲ್ತಿರ್ಬೇಕಷ್ಟೇ. ಈ ಎಲ್ಲಾ ಕಲರ್ ಥೆರಪಿ